ಮೊದಲನೇ ಪತ್ನಿ ಬಿಟ್ಟು ಎರಡನೇ ಮದುವೆಯಾಗಿ ಆಕೆಯನ್ನೂ ಪಾಪಿ ಪತಿ ಕೊಂದು ಮಾಯವಾಗಿದ್ದ. ಮೂರನೇ ಮದುವೆಯಾಗುವುದಕ್ಕೆ ಸಜ್ಜಾಗಿದ್ದ. ಸರ್ಜಾಪುರದಲ್ಲಿ ಕೃತ್ಯ ಎಸಗಿದಂತ ಹಂತಕ ಇದೀಗ ಬಿಹಾರದಲ್ಲಿ ಬಲೆಗೆ ಬಿದ್ದಿದ್ದಾನೆ. ಏರಿಯಾ ಜನರು ಬೆಚ್ಚಿ ಬಿದ್ದಿದ್ರು. ಮೋರಿಯಲ್ಲಿ ಬಿದ್ದಿದ್ದ ಅಪರಿಚಿತ ಮಹಿಳೆ ಶವ ನೋಡಿ ಶಾಕ್ ಆಗಿದ್ರು. ಬರೋಬ್ಬರಿ 22 ದಿನಗಳಿಂದ ಬೇಟೆ ನಡೆಸಿದ್ದ ಪೊಲೀಸರು ಹಂತಕನ ಖೆಡ್ಡಾಗಿ ಕೆಡವಿದ್ದಾರೆ. ಎರಡನೇ ಪತ್ನಿಯನ್ನ ಕೊಂದು ಪರಾರಿಯಾಗಿದ್ದ ಪತಿ ಅರೆಸ್ಟ್. ಮೂರನೇ ಮದುವೆ ಸಂಭ್ರಮದಲ್ಲಿದ್ದಾಗ್ಲೇ ಪಾಪಿಗೆ ಗೋಳ. ಹೀಗೆ ಸಾಚಾ ರೀತಿ ಪೋಸ್ ಕೊಡ್ತಿರೋ ಈ ಕ್ರಿಮಿ ಹೆಸರು ಅಹಮ್ಮದ್ ನಸೀಮ್, ಬಿಹಾರ ಮೂಲದವ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಎರಡನೇ ಪತ್ನಿ ರುಮೇಶ್ ಖಾತೂನ್ ಜೊತೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದ. ಪತ್ನಿಯನ್ನ ಉಸಿರುಗಟ್ಟಿಸಿ ಹತ್ಯೆ ಮಾಡಿ ಮೃತದೇಹವನ್ನ ಚರಂಡಿಯಲ್ಲಿ ಎಸೆದು ಕಾಲ್ಕಿತ್ತಿದ್ದ. ನವೆಂಬರ್ 14ನೇ ತಾರೀಕು ಪೌರ ಕಾರ್ಮಿಕರು ಮೋರಿ ಕ್ಲೀನ್ ಮಾಡಲು ಹೋಗಿದ್ರು. ಸರ್ಜಾಪುರದಲ್ಲಿ ಹಗ್ಗದಿಂದ ಕೈಕಾಲು ಕೊಟ್ಟಿದ್ದ ಸ್ಥಿತಿಯಲ್ಲಿ ರುಮೇಶ್ಲ ಶವ ಪತ್ತೆಯಾಗಿತ್ತು. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಪತ್ನಿಯನ್ನ ಕೊಂದಿದ್ದ ಪಾಪಿ ನಸೀಮ್ ಬಿಹಾರಕ್ಕೆ ಎಸ್ಕೇಪ್ ಆಗಿದ್ದ. ಎರಡನೇ ಪತ್ನಿಯನ್ನ ಕೊಂದಿರೋ ಪಶ್ಚಾತ್ತಾಪವೂ ಇಲ್ಲದೆ ಮೂರನೇ ಮದುವೆ ಮಾಡಿಕೊಳ್ಳೋ ಸಂಭ್ರಮದಲ್ಲಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಸರ್ಜಾಪುರ ಪೊಲೀಸರು ಹಂತಕನಿಗೆ ಬಲೆ ಬೀಸಿದ್ರು. ನಸೀಮ್ ಮೊಬೈಲ್ ಲೊಕೇಶನ್ ಜಾಡು ಹಿಡಿದು ಬಿಹಾರಕ್ಕೆ ತೆರಳಿದ್ರು. ಹಸೆಮಣೆ ಏರೋ ತಯಾರಿಯಲ್ಲಿದ್ದ ನೀಚ ನಸೀಮ್ನನ್ನ ಬಂಧಿಸಿರೋ ಪೊಲೀಸರು ರಾಜ್ಯಕ್ಕೆ ಎಳೆದು ತಂದಿದ್ದಾರೆ. ಇಲ್ಲಿ ಮರ್ಡರ್ ಮಾಡಿಬಿಟ್ಟು ಫರ್ದರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿನೂ ಕೂಡ ನಮಗೆ ಬಹಳಷ್ಟು ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಕೈಗೆ ಸಿಗಲ್ಲ. ಅಲ್ಲಿನೂ ಕೂಡ ಒಂದು ಬೇರೆ ಸ್ಟೋರಿ ಎಲ್ಲ ಹೇಳ್ಬಿಟ್ಟು ಇನ್ನೊಂದು ಮದುವೆ ಕೂಡ ಅಲ್ಲಿ ಆಗ್ತಾರೆ. ಎಲ್ಲಿ ಬಿಹಾರದಲ್ಲಿ ಏನು ಮುಜಫರ್ಪುರ್ ಇದೆ ಅಲ್ಲೇ ಇನ್ನೊಂದು ಮದುವೆ ಆಗ್ಬಿಟ್ಟು ಮೂರನೇ ಹೆಂಡತಿಗೆ ಮದುವೆ ಆಗ್ಬಿಟ್ಟು ಇದು ಮಾಡ್ತಾರೆ. ಪತ್ನಿ ಶೀಲ ಶಂಕಿಸಿ ಪದೇ ಪದೇ ನಸೀಮ್ ಜಗಳ ಮಾಡ್ತಿದ್ದಂತೆ. ಪತ್ನಿಯನ್ನ ಹತ್ಯೆ ಮಾಡಿ ಸಾಕ್ಷ್ಯ ನಾಶಕ್ಕಾಗಿ ಶವ ವ್ಯವಸ್ಥೆಗೊಳಿಸಿ ಎಸೆದಿದ್ದಂತೆ. ಅಪ್ಪ ಮಾಡಿರೋ ರಾಕ್ಷಸಿ ಕೃತ್ಯಕ್ಕೆ 4 ಮಕ್ಕಳು ಅನಾಥವಾಗಿದೆ. ರಾಮು, TV9 ಆನೇಕಲ್.